ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿ ಶರಣಯ್ಯಪ್ಪ. ಮಾಲಾಧಾರಣೆ ಮಾಡಿ ದೀಕ್ಷೆ ತಗೊಂಡು ಇವತ್ತಿಗೆ 6ನೇ ದಿನ. ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿ ಶರಣಯ್ಯಪ್ಪ, ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿ ಶರಣಯ್ಯಪ್ಪ, ಸ್ವಾಮಿ ಶರಣಯ್ಯಪ್ಪ. ಇವತ್ತಿಗೆ ಮಾಲಾಧಾರಣೆ ಮಾಡಿ 6ನೇ ದಿನ. ಎಲ್ಲ ಅಯ್ಯಪ್ಪನ ಪವಾಡ ತುಂಬ ತಂದೆ ಅಂತ ಏನು ಅನ್ಸಲ್ಲ, ಅದು ಅಯ್ಯಪ್ಪನ ಪವಾಡ. ಸ್ವಾಮಿ ಶರಣಮಯ್ಯಪ್ಪ. ಓಂ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಓಂ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಸ್ವಾಮಿ. ಇವತ್ತಿಗೆ ಮಾಲಾಧಾರಣೆ ಮಾಡಿ 6ನೇ ದಿನ ಆಗಿದೆ. ಸ್ವಾಮಿ ಶರಣಮಯ್ಯಪ್ಪ, ಓಂ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಮಣಿಕಂಠ ಸ್ವಾಮಿದು ಸ್ನಾನ ಮಾಡಿಸಿದ್ವಿ ಇವಾಗ. ನಮ್ಮ ಮಣಿಕಂಠ ಸ್ವಾಮಿ ನೋಡಿ ಹೆಂಗಿದೆ. ಸ್ವಾಮಿ ಶರಣಮಯ್ಯಪ್ಪ, ಮಣಿಕಂಠ ಸ್ವಾಮಿ, ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಮಣಿಕಂಠ ಸ್ವಾಮಿ ನೋಡಿಲ್ಲ, ಅಜ್ಜ ಸ್ವಾಮಿ ಹೆಂಗೆ ಅವ್ರನ್ನ ರೆಡಿ ಮಾಡ್ತಾ ಇದೆ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ನಾವು ಎಲ್ಲರಿಗೂ ಪ್ರಸಾದ ರೆಡಿ ಮಾಡ್ತಾ ಇದ್ದೀವಿ. ಸ್ವಾಮಿ ಶರಣಮಯ್ಯಪ್ಪ. ಎಲ್ಲ ಇವತ್ತು ಅಮಾವಾಸ್ಯೆ ಇತ್ತು. ಇವತ್ತು ಮಾಲಾಧಾರಣೆ ಮಾಡಿ 6ನೇ ದಿನ ನಮ್ಮದು. ಸ್ವಾಮಿ ಶರಣಮಯ್ಯಪ್ಪ. ಮಣಿಕಂಠ ಸ್ವಾಮಿ ನೋಡಿ ಆಲ್ರೆಡಿ ಸ್ಕೂಲ್ ಹೋಗಿ ರೆಡಿಯಾಗಿದ್ದಾರೆ. ಇವಾಗ ಅವ್ರ ಸ್ಕೂಲ್ ಬಸ್ ಬರಲ್ಲ, ಬರ್ತಿತ್ತು, ಬಂದಾಗೈತಂತೆ. ಪುನಃ ಅವ್ರೊಬ್ರು ಬೈಕ್ನ ಕರ್ಕೊಂಡು ಹೋಗಿದ್ರು. ಅವರು ಇವ್ರು ಹಿಂಗೆ ಕುತ್ಕೊಳ್ಳೋಕೆ ಕಿತಾಪತಿ ಮಾಡ್ತಾರೆ ನಮ್ಮ ಮಣಿಕಂಠ ಸ್ವಾಮಿ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಬಸ್ಸಿಗೆ ಕಳ್ಸಾಕತ್ತೀವಿ, ಗೌರ್ಮೆಂಟ್ ಬಸ್ಸಿಗೆ. ಅಡುಗ್ತಿರಿ ಸ್ವಾಮಿ ಮಾತಾಡಿ. ನಮಸ್ತೆ ಸ್ವಾಮಿ. ನಮಸ್ತೆ ಸ್ವಾಮಿ ಹೇಳಿದ್ರಿ. ಇವ್ರು ನಮ್ಮ ಸ್ವಾಮಿಗಳು ಭಾಳ ಉಡಾಳ ಮಾಡ್ತಾರೆ. ಒಟ್ಟು ಕಿತಾಪತಿ, ಏನಾರು ಒಂದು ಕಿತಾಪತಿ ಬೇಕಾದ ಫೋನ್ ನಡಿಕೊಳ್ಳೋದು, ಇದು ಹೊಡೆದು ನೋಡ್ರಿ ಏನೇನೋ ಮಾಡಿದ್ರು. ಸ್ವಾಮಿ ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ನಮ್ಮ ಮಣಿಕಂಠ ಸ್ವಾಮಿ ಫಸ್ಟ್ ಮಣಿಕಂಠ ಸ್ವಾಮಿ ನಮಸ್ತೆ ಹೇಳಲ್ವ ನೀವು ಎಲ್ಲರಿಗೂ? ಒಟ್ಟು ಮಣಿಕಂಠ ಸ್ವಾಮಿ ನಮ್ಮ ಜೊತೆ ಒಟ್ಟು ಕಿಡಿಗಡ್ತನ ಮಾಡೋದು. 2 3 4 5 6 7 8 9 10 11 12 13 19 20 21 22 23 24 20. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ನಾವು ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ರೂಮ್ ಕಡೆ ಹೋಗ್ತೀವಿ. ರೂಮಲ್ಲಿ ಹೋಗಿ ಒಂದು ಗಣಪತಿ ಪೂಜೆ ಮಾಡೋಣ. ಯಾಕಂದರೆ ಅಮಾವಾಸ್ಯೆ ಪ್ರತಿನಿತ್ಯ ಗಣಪತಿ ಪೂಜೆ ಮಾಡೋದು. ಮೊದಲು ಗಣಪತಿ ಪೂಜೆ ಹೇಗೆ ಮಾಡಬೇಕು ಅಂದರೆ ವಿಗ್ರಹ ಬರುವಂಥ ಎಲ್ಲ ವಿಗ್ರಹಗಳು ಶಕ್ತಿ ಇರುವಂಥ ಗಣಪತಿ. ಹಾಗೆ ಗಣಪತಿ ಯಾರ ಸಹೋದರ ಅಂತಂದರೆ ಅಯ್ಯಪ್ಪನ ಸಹೋದರ. ಹಾಗೆ ಗಣಪತಿ ಪೂಜೆ ಮಾಡಬೇಕು. ಅಯ್ಯಪ್ಪನ ಸನ್ನಿಧಿಗಳನ್ನು ಪೂಜೆ ಮಾಡಬೇಕು. ತುಂಬ ಶಕ್ತಿ ಇದೆ ಅಯ್ಯಪ್ಪನ ಈ ಮಾರ್ಗದರ್ಶನದಲ್ಲಿ, ತುಂಬ ಶಕ್ತಿ ಇದೆ. ಟೈಮ್ ಊಟಗಳು ಕಂಪ್ಲೀಟ್ ಆಗಿ ಇವತ್ತು 6ನೇ ದಿನ ನಮ್ಮ ಊಟ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ರೂಮಲ್ಲಿರೋ ವಿಘ್ನೇಶ್ವರಂದು ಪೂಜೆ ಆಯಿತು. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಬೈಕ್ದು ಪೂಜೆ ಆಯಿತು. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಬೈಕ್ದು ಪೂಜೆ ಆಯಿತು. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಎಲ್ಲರಿಗೂ ಕರ್ನಾಟಕದಾದ್ಯಂತ ಎಲ್ಲ ಜನರಿಗೂ ಅನಂತ ಕೋಟಿ ನಮಸ್ಕಾರಗಳು. ಏನು ವಿಷಯ ಅಂತ ಹೇಳೋದಾದರೆ, ಕಾಲು ಕೈ ಇದ್ದವರು ದುಡಿಯೋಕೆ ಒಂದೊಂದು ಟೈಮಲ್ಲಿ ಏನು ಮಾಡ್ತಾರೆ, ಬೇಜಾರು ಪಡ್ಕೊತಾರೆ, ಜಿಗುಪ್ಸೆ ಪಡ್ಕೊತಾರೆ ಜೀವನದಲ್ಲಿ. ನಮ್ಮಲ್ಲಿ ಏನಾಗಲ್ಲ ಸಾಧನೆ ಮಾಡೋಕ್ಕೆ ಏನೂ ಆಗಲ್ಲ ಅಂತ ಹೇಳ್ತಾರೆ. ಸಾಧನೆ ಮಾಡಬೇಕು. ಉದಾಹರಣೆಗೆ ಇಲ್ಲೊಬ್ಬರು ಇದ್ದಾರೆ ವ್ಯಕ್ತಿ, ನಾನು ನಿಮ್ಗೆ ತೋರಿಸ್ತೇನೆ ಒಂದು ನಿಮಿಷ. ಸ್ವಾಮಿ ಶರಣಮಯ್ಯಪ್ಪ ನೋಡಿ, ಅವ್ರ ಗಾಡಿ ಹೋಗ್ತಾ ಇಲ್ಲ, ದುಡ್ತಾ ಇದ್ವಿ. ಸ್ವಾಮಿ ಶರಣಮಯ್ಯಪ್ಪ ಅವ್ನು ನಡೀರಿ ನೋಡಿ, ಅವ್ರ ಗಾಡಿ ಅಲ್ಲಿ ಮಟ್ಟ ದುಃಖ ಬಂದೆ. ನನ್ನ ಬೈಕು ಅಲ್ಲಿದೆ, ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ. ಏನು ವಿಶೇಷ ಅಂತಂದರೆ, ನಮಗೆಲ್ಲ ನಡೆಯೋಕ್ಕೆ ಬರುತ್ತೆ, ಚೆನ್ನಾಗಿ ಮಾತನಾಡೋಕ್ಕೆ ಬರುತ್ತೆ, ಕಾಲಿದೆ, ಕೈ ಇದೆ, ಬುದ್ಧಿಶಕ್ತಿ ಇದೆ. ಹೌದಾ? ಆ ವ್ಯಕ್ತಿ ನೋಡಿದ್ರೆ ಸೇಮ್ ನಂಗೆ ಅಯ್ಯಪ್ಪ ನೋಡ್ದಂಗೆ ಅನಿಸ್ತು. ಯಾಕಂತಂದರೆ
ಅಯ್ಯಪ್ಪ ನಮಗೆ ಆ ಥರ ಸಿಗ್ತಾರೋ ಗೊತ್ತಿಲ್ಲ, ಮನುಷ್ಯನ ರೂಪದಲ್ಲಿ ಸಿಗ್ತಾರೆ ಅನ್ನೋದೇ ಗೊತ್ತಾಯಿತು. ನೋಡಿ, ಆ ವ್ಯಕ್ತಿಗೆ ಸಹಾಯ ಮಾಡಿದರೆ ಅಂತಂದು ನನಗೆ ವಿಡಿಯೋ ಮಾಡ್ತಾಯಿಲ್ಲ, ಆ ವ್ಯಕ್ತಿ ಇರೋ ಸಿಚುವೇಶನ್ ನನಗೆ ಹೇಳ್ತಾ ಇದ್ದೇನೆ. ನಮ್ಮ ಗಾಡಿ ಸ್ಟಾರ್ಟ್ ಮಾಡೋಣ, ಮಾತಾಡಬೇಕಿನ್ನು. ಸ್ವಾಮಿ ಶರಣಮಯ್ಯಪ್ಪ ಏನಂತಂದರೆ ನಮಗೆಲ್ಲ ಬರುತ್ತೆ, ಮಾತಾಡೋಕ್ಕೆ ಚೆನ್ನಾಗಿ ಬರುತ್ತೆ, ನಾವು ಎಲ್ಲರ ಜೊತೆ ಇರ್ತೀವಿ, ಚೆನ್ನಾಗಿದ್ದೇವೆ. ನಮಗೆಲ್ಲ ಇದ್ದು ನಾವು ಯಾಕೆ ಕೆಲಸ ಮಾಡಬಾರ್ದು ಹೇಳಿ? ಸಮಾಜ ಚೆನ್ನಾಗಿದೆ, ಸಮಾಜಕ್ಕೆ ನಾವು ಏನಾದರೂ ಕೊಡುಗೆ ಕೊಡಬೇಕು. ಸಮಾಜ ನಮಗೇನು ಕೊಡುಗೆ ಕೊಡ್ತೋ ಅದು ಇಂಪಾರ್ಟೆಂಟ್ ಅಲ್ಲ. ಇವಾಗ ಸಮಾಜಕ್ಕಾಗಿ ನಾವೇನು ಕೊಡ್ತೀವಿ, ಈ ದೇಶಕ್ಕಾಗಿ ನಾವೇನು ಕೊಡ್ತೀವಿ, ಈ ನಮ್ಮ ಭಾರತ ಮಾತೆ ಜನ್ಮದಲ್ಲಿ ನಾವು ತಾಳಿದ ಮೇಲೆ ಈ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಾಂಬೆಯ ನೆಲದಲ್ಲಿ ನಾವಿದೆ ಅಂತಂದರೆ ಕೊಡಬೇಕಾಗತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟು ಹೋಗಿದ್ದಾರಲ್ಲ, ಆ ಅಡಿಯಲ್ಲಿ ನಾವೆಲ್ಲರೂ ಬದುಕಬೇಕು. ಹೇಗೆ ಬದುಕಬೇಕು? ಚೌಕಟ್ಟಲ್ಲಿ, ಆಯಾದ ಆಕಾರದ ಚೌಕಟ್ಟನ್ನು ನಾವು ಬದುಕಬೇಕು. ಬದುಕಿದಾಗ ಏನಾಗುತ್ತೆ, ಸಮಾಜಕ್ಕೆ ಒಳ್ಳೆಯ ಮಾದರಿ ಆಗ್ತೀವಿ. ಅದಕ್ಕೋಸ್ಕರ ಎಂಥ ಸಂದರ್ಭದಲ್ಲಾದರೂ ಇವಾಗ ರೋಡಲ್ಲಿ ಹೋಗ್ತಾಯಿದೆ, ವೆಹಿಕಲ್ ಸರಿಯಾಗಿ ಹೋಗ್ತಾಯಿದೆ, ಒಂದೊಂದೊಂದು ಹಂತವಾಗಿ ಹೋಗ್ತಾಯಿದ್ದೇವೆ, ಒಂದು ಹಿಂದೆ ಮುಂದೆ ಹೋಗ್ತಾಯಿದ್ದೇವೆ. ಈ ಥರ ಸರಳವಾಗಿ ದಾರಿ ದಾಟ್ಕೊಂಡು ಹೋದಾಗ ಮಾತ್ರ ನಮ್ಮ ನಿಜ ಜೀವನದ ರೂಪ ಸರಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಅಯ್ಯಪ್ಪ ನಮ್ಮ ಕಣ್ಣಿಗೆ ಕಾಣ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ, ಅವ್ರ ಮೇಲೆ ಇಟ್ಟರೂ ಭಕ್ತಿ ಕಡಿಮೆ ಆಗಲ್ಲ. ಆದರೆ ಅಯ್ಯಪ್ಪ ಈ ಥರ ಒಂದು ಮನುಷ್ಯನ ರೂಪದಲ್ಲಿ ನಾವು ಸಹಾಯ ಮಾಡೋದ ಮುಖಾಂತರ ನಮ್ಮ ದೇವ್ರ ಭೇಟಿ ಆಗ್ತಾನೆ. ಓಕೆನಾ? ಯಾಕಂತಂದರೆ ಅಯ್ಯಪ್ಪನ ಶಕ್ತಿಯಾಗಿದೆ, ಎಲ್ಲ ದೇವರ ಶಕ್ತಿನೂ ಆಗಿದೆ. ಇವಾಗ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ನನ್ನ ನೆಚ್ಚಿನ ದೇವರು, ನನ್ನ ಅದ್ಭುತವಾದ ದೇವರನ್ನು ಭಾಳ ತುಂಬ ನಂಬ್ತೇನೆ ನಾನು. ಮತ್ತು ಈ ಬದುಕಬೇಕಾದ್ರೆ ಇವತ್ತು ನಾನು ಇದ್ದೇನೆ ಅಂತಂದರೆ ಎಲ್ಲ ದೇವರ ಕಾರಣ. ಅದಕ್ಕೋಸ್ಕರ ಇವಾಗ ಹೋಗ್ತಾಯಿದ್ದೀನಿ, ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ತೋರಿಸೋಣ ನಿಮಗೆ ಸಿದ್ದೇಶ್ವರ ದೇವಸ್ಥಾನ ದರ್ಶನ ಮಾಡ್ತೇನೆ ಎಲ್ಲರಿಗೂ. ಸ್ವಾಮಿಯೇ ಶರಣಮಯ್ಯ, ಸ್ವಾಮಿಯೇ ಶರಣಮಯ್ಯ. ಸಿದ್ದೇಶ್ವರ ದೇವಸ್ಥಾನ ಕಾಪ್ತಿ. ಸಿದ್ದೇಶ್ವರಾಯನ ಸಿದ್ಧಪುರುಷ ಸಿದ್ದೇಶ್ವರಾಯ ಸಿದ್ದೇಶ್ವರಾಯ ನಮಃ. ಓಂ ಸಿದ್ದೇಶ್ವರಾಯ ತ್ರ್ಯಂಬಕಂ ಯಜಾಮಹೇ ಸರ್ವಂ ಸೃಷ್ಟಿ. ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಈ ಮಹಾಲಕ್ಷ್ಮಿ ತಾಯಿ ತುಂಬ ಆಶೀರ್ವಾದ ಇದೆ, ತುಂಬ ಅದ್ಭುತ. ಈ ತಾಯಿ ನವರಾತ್ರಿ ದಿನ ನಾನು 9 ದಿನ ಸತತವಾಗಿ ಈ ತಾಯಿ ದರ್ಶನವನ್ನು ಪಡ್ಕೊಂಡಿದ್ದೀನಿ. ಜೊತೆಗೆ ನೀವು ಹೇಳಿದಲ್ಲಿ ಅದ್ಭುತ. ಈ ತಾಯಿ ಅಂದರೆ ನನಗೆ ಅದ್ಭುತ. ಈ ತಾಯಿ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇದ್ದೇ ಇರುತ್ತೆ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಮಹಾಲಕ್ಷ್ಮಿ ತಾಯಿ ಆಶೀರ್ವಾದ ತುಂಬ ಇದೆ. ಏನಂತಂದರೆ ನಾವು 9 ದಿನ ನವರಾತ್ರಿಗೆ ಬನ್ನಿ ಗಿಡಕ್ಕೆ ಹೋಗಿ ಬಂದ ತಕ್ಷಣ ಈ ತಾಯಿ ಆಶೀರ್ವಾದ ಆಗುತ್ತೆ. ತುಂಬ ಖುಷಿ ಆಗುತ್ತೆ ಈ ತಾಯಿ ದರ್ಶನ ಪಡೆಯೋಕ್ಕೆ. ಇಲ್ಲಿ ಬಂದರೆ ಏನೋ ಗೊತ್ತಿಲ್ಲ, ಇಲ್ಲೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ತಾಯಿ ಪವಾಡ. ತುಂಬ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ನಾಡಿಗೆ ಒಳ್ಳೆಯದಾಗಲಿ. ಹಾಗೆ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಸ್ವಾಮಿಯಿಂದಲೂ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ತಾಯಿ ಆಶೀರ್ವಾದ ನಿಮ್ಮ ಸದಾಕಾಲಲ್ಲಿ ಬಂದು ಈ ತಾಯಿ ಆಶೀರ್ವಾದ ಎಲ್ಲರೂ ಬಂದು ಪಡ್ಕೊಂಡೋಗಿ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಎಲ್ಲ ಕರ್ನಾಟಕ ನಾಡಿನ ಜನತೆ ಎಲ್ಲರ ಮನೆ ಮಗನಾಗಿ ಮಾಡುವ ಅನಂತ ಕೋಟಿ ನಮನಗಳು. ಇವತ್ತಿನ ದಿನದಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಅಯ್ಯಪ್ಪನ ಸನ್ನಿಧಿ ಬಂದ ತಕ್ಷಣ ನನ್ನ ಗಾಡಿಯನ್ನು ತೊಳೆದು ನನ್ನ ರೂಮನ್ನು ಕ್ಲೀನ್ ಮಾಡಿ, ಗಣಪತಿ ಪೂಜೆ ಮಾಡಿ, ಗಾಡಿ ಪೂಜೆ ಮಾಡಿ, ಸಿದ್ದೇಶ್ವರಕ್ಕೆ ಲಕ್ಷ್ಮಿಗೆ ಹೋಗಿ ಬಂದು ಅನಂತರ ಇವಾಗ ನಾನು ಆಫೀಸ್ಗೆ ಹೋಗ್ತಾಯಿದ್ದೀನಿ. ಆಫೀಸ್ಗೆ ಹೋಗಿ ಪೂಜೆ ಮಾಡಿ ಅಲ್ಲಿಂದ ಒಂದು ಬೇರೆ ಕಡೆ ಕೆಲಸದ ಮೇಲೆ ಹೋಗ್ತಾಯಿದ್ದೀನಿ. ಆ ಹೋಗೋ ಮುಂದೆ ನಾನು ವಿಡಿಯೋ ಮಾಡ್ತೀನಿ, ನಾನು ಇವತ್ತು ಯಾವ ಊರಿಗೆ ಹೋಗ್ತಿದ್ದೀನಿ, ಏನು ಕೆಲಸ ಇದೆ ಅಂತ. ಓಕೆನಾ? ಸ್ವಾಮಿಯೇ ಶರಣಮಯ್ಯ, ಸ್ವಾಮಿಯೇ ಶರಣಮಯ್ಯ, ಸ್ವಾಮಿ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ಆಫೀಸ್ ಪೂಜೆ ಮುಗೀತು. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಇವೊಬ್ಬರು ಸ್ವಾಮಿಗಳು ಹೊಂಟಿದ್ದಾರೆ. ಇವರು ಯಾವ ಸ್ಟೇಟ್ ಹೊಂಟ್ರಿ? ಒರಿಸ್ಸಾ ಹೊಂಟಿದ್ದಾರೆ. ಪುರಿ ಜಗನ್ನಾಥ ಟೆಂಪಲ್ ಹೊಂಟಿದ್ದಾರೆ. ಹೋಗಿ ಎಲ್ಲ ಒಳ್ಳೆಯದಾಗಿದೆ. ಗಾಡಿతో ಹೊಂಟಿಲ್ಲ ಸ್ವಾಮಿಗಳ, ಹೋಗಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬರ್ತೀನಿ. ಟ್ರೈನಿಗೆ ಹೊಂಟಿದ್ರು, ಟ್ರೈನ್ ಮಿಸ್ ಆಯಿತು. ಅದಕ್ಕೆ ಈ ಬಸ್ಸಿಗೆ ಹೋಗಿ ಅಲ್ಲಿಂದ ಮತ್ತು ಹುಬ್ಳಿ ಹತ್ತಿರ ಸ್ವಾಮಿಗಳು ದರ್ಶನ ಚೆನ್ನಾಗಿ ಮಾಡಬೇಕು. ಜಗನ್ನಾಥಪುರಿ ಟೆಂಪಲ್ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡು ಬರಬೇಕು. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಸ್ವಾಮಿಗಳು ಬಿಡಕ್ಕೆ ಹೋಗ್ತಾಯಿದ್ದೀವಿ, ಮಾತೆ ಸ್ವಾಮಿಗಳು ಬಿಡಕ್ಕೆ ಹೋಗ್ತಾಯಿದ್ದೀವಿ ನಾವು. ಸ್ವಾಮಿ ಶರಣಮಯ್ಯಪ್ಪ,
ಶರಣಮಯ್ಯಪ್ಪ ನಮ್ಮ ಅಂತ ಸ್ವಾಮಿಗಳು ಅಂತೂ ಇಂತೂ ಇವತ್ತು ಭುವನೇಶ್ವರಕ್ಕೆ ಹೋಗ್ತಾ ಇದ್ದಾರೆ. ಒಂದು ಟ್ರೈನ್ ಮಿಸ್ ಮಾಡ್ಕೊಂಡ್ರೆ ಮುಂಬೈ ಟ್ರೈನು. ಇವರು ಸುತ್ತ ಏನಂತಾರೆ ಕಷ್ಟ ಸುತ್ತು ಮೈಲಾರಗುಡ್ಡಕ್ಕೆ ಬರ್ತಾರೆ ಶಾಸ್ತ್ರದ ಹಂಗೆ ಸ್ವಾಮಿಗಳು. ಇವ್ರು ಹೋಗ್ತಾ ಇರೋದು ಭುವನೇಶ್ವರಿ ಅಂದರೆ ಒರಿಸ್ಸಾ ಸ್ಟೇಟ್ಗೆ ಹೋಗ್ಬೇಕು. ಇವ್ರು ಹೋಗ್ತಾ ಇರೋದು ಮುಂಬೈಗೆ ಹೊಂಟಾರೆ. ಅದಕ್ಕೋಸ್ಕರ ಒಂದು ವಾರ ಲೀವ್ ಕೊಟ್ಟರು ಅವ್ರ ಮನೆಯಲ್ಲಿ. ಅದಕ್ಕೆ ಒಂದು ವಾರ ತಿರುಗಾಡಕ್ಕೆ ಹೋಗ್ತಿದ್ದಾರೆ. ಇವ್ರು ನಾನು ಒಂದವರು ಸಜೆಷನ್ ಮಾಡಿದ್ದೀನಿ ಸ್ವಾಮಿಗಳೇ, ಏನು ಬಂದರೆ ಇಲ್ಲಿಂದ ಧಾರವಾಡ ಹೋಗ್ಬೇಕು ಸ್ವಾಮಿಗಳು. ಫಸ್ಟಿಗೆ ಹೊಸ ಬಸ್ಸಿಗೆ ಆ ಬಸ್ ಇಳಿದ ತಕ್ಷಣ ಅಲ್ಲಿಂದ ನೀವು ಆಟೋ ಮಾಡಿಕೊಂಡು ಸೀದಾ ರೈಲ್ವೆ ಸ್ಟೇಷನ್ ಹೋಗಿ. ಅದು ವಾಸ್ಕೋ ಟ್ರೈನ್ ಬರುತ್ತೆ, ಅದು ಟ್ರೈನ್ ಐತಿ ಸಿಕಂದ್ರಾಬಾದ್ ಇಟ್ಕೊಡಿ. ಅದ ನಂತರ ನಾನು ನಿಮಗೆ ಹೇಳ್ತೀನಿ ಹೆಂಗೆ ಹೋಗ್ಬೇಕು ಅನ್ನೋದು. ಓಕೆ, ಸ್ವಾಮಿ ಶರಣಮಯ್ಯಪ್ಪ. ಭುವನೇಶ್ವರ ಸ್ವಾಮಿಗಳಿಗೆ ಭುವನೇಶ್ವರ ಹೋಗಿ ಅಲ್ಲಿಂದ ಒರಿಸ್ಸಾ ಜಗನ್ನಾಥಪುರ ಸ್ವಾಮಿಗಳಿಗೆ ನಮ್ಮ ಕಡೆಯಿಂದ ಆಶೀರ್ವಾದ ಅಂದರೆ ಮಾಡಿ ಸ್ವಾಮಿಗಳು. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಬಸ್ ಬಿಡೋದ್ರೆ ಹೋರಿ ಸ್ವಾಮಿಗಳು. ತತ್ಕಾಲ್ ತೆಗೆದ್ರೆ ಹೆಂಗೆ? ತತ್ಕಾಲ್ ಬೇಡ ಸ್ವಾಮಿಗಳು. ನಿಮ್ಮ ಮೊದಲು ಹತ್ತಿರ ಈಗ ಅಲ್ಲಿ ಏನರ ಮುಂದೆ ಅಯ್ಯಪ್ಪ ಏನರ ದಾರಿ ತೋರಿಸ್ತಾನೆ ನಿಮಗೆ. ಹುಷಾರವ್ರ ಸ್ವಾಮಿಗಳು. ಸ್ವಾಮಿ ಶರಣಮಯ್ಯಪ್ಪ. ತುಂಬ ಲೇಟ್ ಆಯಿತು, ಪೂಜೆ ಸ್ಟಾರ್ಟ್ ಆಗಿದೆ. ಮಹಾಮಂಗಳಾರತಿ ಅಯ್ಯಪ್ಪ ದಿನಕ್ಕೆ ಅನಿಸಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣ. ಚಡಿ ಬರ್ತೀವಿ ಸರಿ ಲೇ ಮಾಡ್ಲ